ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟದ ಸಿದ್ಧಾರ್ಥ ನಗರದ 7ನೇ ವಾರ್ಡಿನ ಬಡ ಕುಟುಂಬಗಳಿಗೆ ಸಮಾಜ ಸೇವಕ ರಾಮಚಂದ್ರ ಸುನೀತಾ ಅವರು ದಿನಸಿ ಕಿಟ್ ವಿತರಣೆ ಮಾಡಿ ಮಾನವೀಯತೆಗೆ ಹೊಸ ಅರ್ಥ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಾನು ಬಡತನದಲ್ಲಿ ಬೆಳೆಯುತ್ತಿದ್ದೇನೆ. ಹಬ್ಬಗಳಂದು ಬಡವರ ಸಂಕಷ್ಟ ನನಗೆ ತಿಳಿದಿದೆ. ನಾವು ನೀಡಿದ ದಿನಸಿ ಒಂದೊತ್ತಿನ ತೃಪ್ತಿಯನ್ನು ನೀಡಿದರೆ ಸಾಕು, ಅದೇ ನನ್ನ ಸಂತೋಷ. ಈ ಬಾರಿ 200 ಕಿಟ್ ವಿತರಿಸಿದ್ದೀನಿ. ಭಗವಂತನ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೆರವು ನೀಡುವ ಆಸೆ ಇದೆ ಎಂದು ಹೃದಯಸ್ಪರ್ಶಿಯಾಗಿ ಹೇಳಿದರು. ರಾಜಕೀಯ ಮೌಲ್ಯಮಾಪನವಿಲ್ಲದೆ ವೈಯಕ್ತಿಕ ಹಿತದಿಂದ ಈ ಸೇವಾ ಕಾರ್ಯ ಮಾಡುತ್ತಿರುವ ರಾಮಚಂದ್ರ ಸುನೀತಾ ಬಡವರಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಉದಾಹರಣೆ ಎಂಬಂತಾಗಿದೆ. ಸರ್ ನಮಸ್ಕಾರ. ಸರ್, ನೀವು ಈಗ ಯುಗಾದಿ ಹಬ್ಬಕ್ಕೆ ಒಂದು ಕಿಟ್ ಕೊಡ್ತಾ ಇದ್ದೀರಿ. ಏನು ಉದ್ದೇಶಕ್ಕೆ, ಯಾರು ಕೊಡ್ತಾ ಇದ್ದೀರಿ? ಶಿಡ್ಲಘಟ್ಟ ತಾಲೂಕು ಸಿದ್ಧಾರ್ಥ ನಗರ 7ನೇ ವಾರ್ಡಿನ ಮತದ ಬಂದವರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ. ಅದೇ ಥರ ನಮ್ಮನ್ನು ಆರೈಸಿ ಆಶೀರ್ವದಿಸಬೇಕಾಗಿರೋ ಕಳೆಯ ಮನವಿ. ಉದ್ದೇಶ ಅಂದರೆ ಏನಿಲ್ಲ, ಈ ಶಿಡ್ಲಘಟ್ಟದಲ್ಲಿ ಇದೇ ಸಿದ್ಧಾರ್ಥ ನಗರ ನಾನು ಹುಟ್ಟು ಬೆಳೆದಿರೋನು, ನಾನು ಬಡತನದಲ್ಲಿ ಬೆಳೆದಿರೋವಂಥವನು. ನನ್ನ ಒಂದು ಸೇವೆ, ಒಂದು ಅಳಿಲು ಸೇವೆ ಮಾಡಬೇಕು ಅನ್ನೋ ಆಸಕ್ತಿಯಿಂದ ನನ್ನ ಕೈಯಲ್ಲಾದಷ್ಟು ಮಟ್ಟದಲ್ಲೇ ನಾನು ಸ್ವಲ್ಪ ದಿನಸಿ ಕಿಟ್ಗಳನ್ನು ಮನೆಗೂ ವಿತರಣೆ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಏನು ಇದಿಲ್ಲ. ಮುಂದೆ ದೇವರ ಆಶೀರ್ವಾದ ಏನಿದೆ ನೋಡೋಣ. ಸರ್, ಎಲ್ಲ ವಾರ್ಡ್ನ ಮನೆಗಳಿಗೂ ಕೊಡ್ತಾ ಇದ್ದೀರಾ? 7ನೇ ವಾರ್ಡ್ ಮನೆಗಳಿಗೆ? ಬರೀ 7ನೇ ವಾರ್ಡ್ ಮನೆ, ನಮ್ಮ ವಾರ್ಡ್ ಏನಿದೆಯೋ ಅಷ್ಟೇ, ಅದಕ್ಕೆ ಸಂಬಂಧಪಟ್ಟಷ್ಟು ಮಾತ್ರನೇ ನಾವು ಕೊಡ್ತಾ ಇದ್ದೀವಿ. ಮುಸ್ಲಿಂ ಬಂದವ್ರಿಗೂ ಕೊಡ್ತಾ ಇದ್ದೀವಿ, ನಮ್ಮ ಹಿಂದೂಗಳಿಗೂ ಕೊಡ್ತಾ ಇದ್ದೀವಿ. ಒಟ್ಟು ಎಷ್ಟು ಕಿಟ್ ಕೊಡ್ತಾ ಇದೆ ಸರ್? ಒಟ್ಟು ಇದು 240 ಕಿಟ್ ಕೊಡ್ತಾ ಇದ್ದೀವಿ. ಇನ್ನು ಯುಗಾದಿ ಹಬ್ಬಕ್ಕೆ, ರಂಜಾನ್ ಹಬ್ಬಕ್ಕೆ ಸಂಬಂಧಪಟ್ಟ ಸಮಸ್ತ ಶಿಡ್ಲಘಟ್ಟದ ಜನತೆಗೆ, ವಿಶೇಷವಾಗಿ ಸಿದ್ಧಾರ್ಥ ನಗರದ 7ನೇ ವಾರ್ಡಿನ ನಿವಾಸಿಗಳಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸಿದ ರಾಮಚಂದ್ರ. ಈ ಸಂದರ್ಭದಲ್ಲಿ ರವಿ, ಮುನಿಕೃಷ್ಣ, ಕಲ್ಯಾಣ್ ಕುಮಾರ್, ನಚ್ಚಿ, ಅಭಿಲಾಷ್ ಹಾಗೂ ಇತರರು ಯುವಕರು ಉಪಸ್ಥಿತರಿದ್ದರು. ವರದಿ ಗೊರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಹಬ್ಬಕ್ಕೆ ಚಂದ್ರು ಅವರು ಕಿಟ್ ಕೊಡ್ತಾ ಇದ್ದಾರೆ. ಯಾವ ಥರ ಅನಿಸ್ತಾ ಇದೆ ನಿಮಗೆ? ముందు ఇదే సహాయమే మాకు దేవుని కృప ఇంకా మాకు ఇవ్వాల. ఇప్పుడు పండుగ మీరు బాగా చేసేదానికి వాళ్ళకి మీకు అనుకూలం చేయొచ్చినాడు. ఏం చెప్తారు వాళ్ళకి? ధన్యవాదాలు చెప్పాలి మనం. సరే సరే.